ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಪೆಷಲಿ ನೀವೇನಾದ್ರು ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾಯಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೀವು ಪಾರ್ಟ್ ಟೈಮ್, ಫುಲ್ ಟೈಮ್ ಅಥವಾ ಫ್ರೀಲ್ಯಾನ್ಸಿಂಗ್ ಟೈಪಲ್ಲಿ ಕೆಲಸನ ಮಾಡ್ಬೋದು. ಎಕ್ಸ್ಪೆಷಲಿ ನಿಮ್ಗೇನಾದ್ರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್ ಎಲ್ಲಿ ಇಂಟ್ರೆಸ್ಟ್ ಇದೆ, ಸ್ವಲ್ಪ ಆದರೂ ಐಡಿಯಾಸ್ಗಳಿದೆ, ರೀಲ್ಸಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ ಅಂದರೆ ಇಲ್ಲಿ ಆರಾಮಾಗಿ ನೀವು ಅಪ್ಲೈನ ಮಾಡ್ಬೋದು. ಈಸಿಯಾಗಿ ಕೆಲಸ ಕೂಡ ಮಾಡ್ಬೋದು. ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ ಅಂದರೂ ಕೂಡ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ನೀವೇನಾದ್ರು ಫ್ರೆಷರ್ ಆದರೂ ಇಲ್ಲಿ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ PUC ಪಾಸ್ ಆಗಿದ್ದೀವಿ ಅಷ್ಟೇ, ಎಕ್ಸ್ಟ್ರಾ ಏನು ಓದಿಲ್ಲ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ನಿಮ್ಮ ರೋಲ್ ಏನಂದರೆ ಜಸ್ಟ್ ಕಂಟೆಂಟ್ ರೈಟಿಂಗ್ ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಿಗೆ ಬೇಕಾಗಿರುವಂಥ ಐಡಿಯಾಸ್ಗಳನ್ನ ಕೊಡುವಂಥದ್ದು ಅಥವಾ ಪ್ರಾಂಪ್ಟ್ ಅಥವಾ ರೀಲ್ಸ್ಗಳ ರಿಲೇಟೆಡ್ ಕಂಟೆಂಟ್ನ ಬರ್ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ನಿಮಗಿದು ಬಂದಿಲ್ಲ ಅಂದರೂ ಕೂಡ ಟ್ರೆಂಡಿಂಗಲ್ಲಿರುವಂಥ ರೀಲ್ಸ್ಗಳನ್ನ ChatGPTಲಿ ಅಥವಾ ಲಿಂಕ್ಸ್ನ ಹಾಕಿ ರಿಲೇಟೆಡ್ ವೀಡಿಯೋಸ್ಗಳನ್ನ ಅಥವಾ ಪ್ರಾಂಪ್ಟ್ಗಳನ್ನ, ಸ್ಟೋರೀಸ್ಗಳನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಹೇಗೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಟಿಪ್ಸ್ಗಳನ್ನ ಕೂಡ ನಾನು ನಿಮಗೆ ಕೊಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಕಂಪ್ನಿ ಯಾವುದು, ಎಕ್ಸಾಕ್ಟಾಗಿ ನಿಮ್ಮ ಕೆಲಸ ಏನು ಅನ್ನೋದೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಕೂಡ ಬಂದು ಇಂಟೆನ್ಷಲ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ನೀವಿಲ್ಲಿ ನೋಡ್ಬೋದು ಕಂಟೆಂಟ್ ಮಾರ್ಕೆಟಿಂಗ್ ಲೀಡ್ ಫ್ರೆಷರ್ ಅನ್ನೋ ರೋಲ್ಗೆ ಅವರಿಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಮಾರ್ಕೆಟಿಂಗ್ ರಿಲೇಟೆಡ್ ಲೀಡ್ಸ್ಗಳ ಜಾಬ್ ನಿಮ್ದಾಗಿರುತ್ತೆ. ಅದು ಕೂಡ ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವಿಲ್ಲಿ ನೋಡಿದರೆ OG ಗ್ಯಾಂಗ್ಸ್ ಅನ್ನೋ ಕಂಪ್ನಿಯವರಲ್ಲಿ ಹೈರಿಂಗ್ನ ಮಾಡ್ತಾ ಇರುವಂಥದ್ದು. ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ ಅನ್ನೋದು ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಡೇಟ್ ನೋಡಿದ್ರೆ ಇಮಿಡಿಯೇಟ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಇಮಿಡಿಯೇಟಾಗಿ ಜಾಯ್ನ್ ಆಗೋಕ್ಕೆ ರೆಡಿ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಇನ್ನು CTC ನೋಡಿದ್ರೆ 2,20,000 ಇಂದ 2,60,000 ನಿಮಗೆ ಪರ್ ಇಯರ್ ನಾವು ಸ್ಯಾಲರಿನ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನಿಲ್ಲ ಅಂದರೂ 19,000 ಇಂದ 22,000 ನೀವು ಪರ್ ಮಂತ್ ಸ್ಯಾಲ್ರಿಸ್ನ ಇಲ್ಲಿ ಅರ್ನ್ ಮಾಡ್ಬೋದಾಗಿರುತ್ತೆ. ನೋ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಅಂತ ಕೂಡ ಕೊಟ್ಟಿದ್ದಾರೆ. 6 ಜಾನ್ 2026 ಇದು ಅಪ್ಲೈನ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಂದರೆ ಪೋಸ್ಟ್ನ ಮಾಡಿದ್ದಾರೆ. ಜಸ್ಟ್ 6 ಡೇಸ್ ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ಹಾಗೆ ಫ್ರೆಷರ್ಸ್ ಜಾಬ್ ಅಂತ ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಡೀಟೇಲ್ ಆಗಿ ಕೂಡ ಓದ್ಕೊಳ್ಬೋದು. ನಾನು ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ವಿ ಆರ್ ಲುಕಿಂಗ್ ಫಾರ್ ಅ ಕ್ರಿಯೇಟಿವ್ ಕಂಟೆಂಟ್ ಆ್ಯಂಡ್ ಮಾರ್ಕೆಟ್ ಲೀಡ್ ಇಂಟರ್ನ್ ಹೂ ಇಸ್ ಪ್ಯಾಷನೇಟ್ ಅಬೌಟ್ ಸ್ಟೋರಿ ಟೆಲ್ಲಿಂಗ್, ಬ್ರ್ಯಾಂಡ್ಸ್ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್. ಇಫ್ ಯು ಲವ್ ಕ್ರಿಯೇಟಿಂಗ್ ಕಂಟೆಂಟ್ಸ್, ಬಿಲ್ಡಿಂಗ್ ಬ್ರ್ಯಾಂಡ್ ಪ್ರೆಸೆನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇನ್ ಮಾರ್ಕೆಟಿಂಗ್ ಐಡಿಯಾಸ್, ದಿಸ್ ರೋಲ್ ಇಸ್ ಫಾರ್ ಯು ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಏನಾದರೂ ಕಂಟೆಂಟ್ ಕ್ರಿಯೇಟಿಂಗಲ್ಲಿ ಅಥವಾ ಮಾರ್ಕೆಟಿಂಗ್ ಲೀಡ್ಸ್ಗಳಲ್ಲಾಗಿರ್ಬೋದು ಅಥವಾ ಸ್ಟೋರಿ ಟೆಲ್ಲಿಂಗ್ ರೀತಿಯಾದಂಥ ಇಂಟ್ರೆಸ್ಟ್ಗಳಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ UGC ಅನ್ನೋದು ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರೋವಂಥ ಟಾಪಿಕ್ ಆಗಿದೆ. ಲಾಸ್ಟ್ ವಿಡಿಯೋ ಕೂಡ ಅದು ಸ್ವಲ್ಪ UGC ರಿಲೇಟೆಡೇ ಬರುತ್ತೆ. UGC ಥರನೇ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಲಾಸ್ಟ್ ವಿಡಿಯೋದು. ಈ ವಿಡಿಯೋದಲ್ಲಿ ಅದೇ ರೀತಿ ಬ್ರ್ಯಾಂಡ್ಸ್ಗಳಿಗೆ ಕಂಟೆಂಟ್ಸ್ಗಳನ್ನ ಕೊಡುವಂಥದ್ದು ಅಥವಾ ಸ್ಟೋರೀಸ್ಗಳನ್ನ ಕೊಡುವಂಥದ್ದು, ಐಡಿಯಾಸ್ಗಳನ್ನ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ಏನೇನಿರುತ್ತೆ ಅಂತ ನೋಡೋದಾದರೆ, ಐ ಆಮ್ ಸೋ ಸಾರಿ, ನನ್ನ ವಾಯ್ಸ್ ಕ್ಲಿಯರಾಗಿ ಬರ್ತಾ ಇದೆಯಾ ಅಲ್ವಾ ಗೊತ್ತಿಲ್ಲ, ಸ್ವಲ್ಪ ವಿಂಡ್ ಇರೋದ್ರಿಂದ, ಬಟ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಏನಾದ್ರು ಬರ್ತಾ ಇಲ್ಲ ಅಂದರೆ ಐ ಆಮ್ ಸೋ ಸಾರಿ. ಇನ್ನು ನೆಕ್ಸ್ಟ್ ಕೀ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಕೀ ವರ್ಡ್ಸ್ ನೋಡಿದ್ರೆ ನೀವು ಕ್ರಿಯೇಟ್ ಎಂಗೇಜಿಂಗ್ ಕಂಟೆಂಟ್ ಫಾರ್ ಸೋಷಿಯಲ್ ಮೀಡಿಯಾಸ್, ವೆಬ್ಸೈಟ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಕಂಪನೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಿಗೆ ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡ್ಕೊಡ್ಬೇಕಾಗಿರುತ್ತೆ, ಅಥವಾ ವೆಬ್ಸೈಟ್ಗಳಿಗೆ ಹಾಕೋದಕ್ಕೆ ಅಥವಾ ಮಾರ್ಕೆಟಿಂಗ್ ಕಂಪ್ನೀಸ್ಗಳಿಗೆ ನೀವು ಕ್ರಿಯೇಟ್ ಮಾಡಿ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ನಾನು ಫಸ್ಟ್ 7 ಪಾಯಿಂಟ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ನಿಮಗೆ ಲೈಟಾಗಿ ಒಂದು ಐಡಿಯಾ ಬರುತ್ತೆ ಹೇಗೆ ಕೆಲಸನ ಮಾಡಬೇಕು ಅಂತ. ಅದಾದಮೇಲೆ ನಾನು ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ನೀವು ಮಾಡ್ಬೋದು ಅನ್ನೋ ಐಡಿಯಾನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇನ್ನು ಪ್ಲಾನ್ ಆ್ಯಂಡ್ ಎಕ್ಸಿಕ್ಯೂಟ್ ಕಂಟೆಂಟ್ ಸ್ಟ್ರಾಟಜೀಸ್ ಟು ಗ್ರೋ ಬ್ರ್ಯಾಂಡ್ ವಿಸಿಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಬ್ರ್ಯಾಂಡ್, ಫಾರ್ ಎಕ್ಸಾಂಪಲ್ ಗರ್ಲ್ಸ್ ರಿಲೇಟೆಡ್ ತೊಗೊಂಡ್ರೆ ಒಂದು ಲಿಪ್ಸ್ಟಿಕ್ ಆಗಿರ್ಬೋದು, ಒಂದು ಫೌಂಡೇಶನ್ ಆಗಿರ್ಬೋದು, ಅದನ್ನು ಹೇಗೆ ಪ್ರೆಸೆಂಟ್ ಮಾಡಬೇಕು, ಅದಕ್ಕೊಂದು ಬ್ರ್ಯಾಂಡ್ ವಿಸಿಬಿಲಿಟಿ ಸಿಗೋ ಹಾಗೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಐಡಿಯಾನ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮ್ಯಾನೇಜ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕಂಪ್ನಿಯ ಯಾವ ಲೈಕ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇರುತ್ತೆ, ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಯೂಟ್ಯೂಬ್, ಫೇಸ್ಬುಕ್, ಲಿಂಕ್ಡ್ಇನ್ ಈ ರೀತಿಯಾದಂಥ ಹ್ಯಾಂಡಲ್ಸ್ಗಳಿಗೆ ನೀವು ಇಲ್ಲಿ ಪೋಸ್ಟರ್ಸ್ ಅಥವಾ ಕಂಟೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿ ಕೊಡಬೇಕು ಅಂತ ಅವರೇ ಹೇಳ್ತಾ ಇದ್ದಾರೆ.
ಇನ್ನು ರೈಟ್ ಮಾರ್ಕೆಟಿಂಗ್ ಕಾಪೀಸ್, ಕ್ಯಾಪ್ಷನ್ಸ್, ಬ್ಲಾಗ್ಸ್ ಆ್ಯಂಡ್ ಪ್ರಮೋಷನ್ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಲೈಕ್ ಕಾಪಿ ಮಾಡುವಂಥದ್ದು ಮಾರ್ಕೆಟಿಂಗ್ ಕಾಪೀಸ್ಗಳನ್ನ ಅಥವಾ ಕ್ಯಾಪ್ಷನ್ಸ್ಗಳನ್ನ, ಬ್ಲಾಗ್ಸ್ಗಳನ್ನ ಅಥವಾ ಪ್ರಮೋಷನ್ ಕಂಟೆಂಟ್ಸ್ಗಳನ್ನ ನೀವು ಇಲ್ಲಿ ಬರ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೊಲಾಬ್ರೇಟ್ ವಿತ್ ಅ ಡಿಸೈನರ್ ಆ್ಯಂಡ್ ಸೇಲ್ಸ್ ಟೀಮ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ನೀವು ಲೈಕ್ ಕಂಪನಿಯಲ್ಲಿ ಡಿಸೈನಿಂಗ್ ಟೀಮ್ ಸಪ್ರೇಟ್ ಆಗಿರುತ್ತೆ, ಅಥವಾ ಲೈಕ್ ಕೋಆರ್ಡಿನೇಟಿಂಗ್ ಸೇಲ್ಸ್ ಟೀಮ್ಸ್, ಈ ರೀತಿಯಾದಂಥ ಟೀಮ್ಸ್ಗಳಿರುತ್ತೆ. ಅವ್ರ ಜೊತೆ ಕೂಡ ನೀವು ಡಿಸೈನಿಂಗ್ ಟೀಮ್ ಮತ್ತು ಸೇಲ್ಸ್ ಟೀಮ್ ಜೊತೆಗೆ ಕೋಆರ್ಡಿನೇಟ್ ಮಾಡ್ಕೊಂಡು ಅಥವಾ ಮಾತಾಡಿಕೊಂಡು ನೀವು ಇಲ್ಲಿ ಕೆಲಸಗಳನ್ನ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಅನಲೈಸ್ ಕಂಟೆಂಟ್ ಪ್ರೊಫೆಷ್ನಲಿಟಿ ಆ್ಯಂಡ್ ಸಕ್ಸಸ್ಫುಲ್ ಇಂಪ್ರೂವ್ಮೆಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕಂಟೆಂಟ್ಸ್ ಎಷ್ಟು ಪ್ರೊಫೆಷ್ನಲ್ ಆಗಿದೆ ಅಥವಾ ಸಜೆಸ್ಟಿಂಗ್ ಇಂಪ್ರೂವ್ಮೆಂಟ್ ಎಷ್ಟು ಸಿಗುತ್ತೆ ಸಪೋರ್ಟ್ಗಳು ಅನ್ನೋದನ್ನ ನೀವು ಇಲ್ಲಿ ನೋಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಲೀಡ್ ಕ್ರಿಯೇಟಿಂಗ್ ಐಡಿಯಾಸ್ ಆ್ಯಂಡ್ ಬ್ರ್ಯಾಂಡ್ ಇನೋವೇಷನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕ್ರಿಯೇಟಿವ್ ಐಡಿಯಾಸ್ಗಳನ್ನ ತೊಗೊಂಡು ಬರಬೇಕಾಗಿರುತ್ತೆ, ಹಾಗೆ ಬ್ರ್ಯಾಂಡ್ಗಳ ರಿಲೇಟೆಡ್ ವೀಡಿಯೋಸ್ಗಳನ್ನು ಕೂಡ ತರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು 7 ಪಾಯಿಂಟ್ಸ್ ಅವರು ಕೊಟ್ಟಿರುವಂಥ ಪಾಯಿಂಟ್ಗಳಾಗಿದೆ. ಈಸಿಯಾಗಿ ನೀವು ಹೇಗೆ ಮಾಡಬೇಕು ಅಂದರೆ, ನೀವಿಲ್ಲಿ ಯಾವುದೇ ಆ್ಯಪ್ಸ್ಗಳನ್ನ ಯೂಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ChatGPT ಆಗಿರ್ಬೋದು, ಅದಕ್ಕೂ ಬೆಸ್ಟ್ ಅಂದರೆ ಜೆಮಿನೈ ಆಗಿರ್ಬೋದು, ಅಥವಾ ಬೇರೆ ಇವಾಗ ಹೊಸ್ದಾಗಿ ಬಂದಿರೋ ಆ್ಯಪ್ಸ್ಗಳನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ಫ್ರೀ ಆಗಿರುವಂಥದ್ದು, ನೀವೇನು ಅಮೌಂಟ್ನ ಪೇ ಮಾಡಿ ಅಲ್ಲಿ ಲೈಕ್ ಅಪ್ಗ್ರೇಡ್ ತೊಗೊಳ್ಬೇಕು ಅನ್ನೋ ನೆಸೆಸಿಟಿ ಎಲ್ಲ, ಫ್ರೀಯಾಗಿ ನೀವು ಇಲ್ಲಿ ಇದನ್ನು ಮಾಡ್ಬೋದು. ನೀವೇನು ಮಾಡಬೇಕಾಗಿರುತ್ತೆ ಅಂದರೆ, ಜಸ್ಟ್ ಇದಿಷ್ಟನ್ನು ಕಾಪಿ ಮಾಡ್ಕೊಳ್ಬೇಕು, ಅಥವಾ ಕಂಪ್ನಿಯವರು ನಿಮಗೆ ಏನೆಲ್ಲ ಪಾಯಿಂಟ್ಸ್ಗಳು ನಿಮ್ಮ ಕಂಟೆಂಟಲ್ಲಿ ಇನ್ಕ್ಲೂಡ್ ಆಗಿರಬೇಕು ಅಂತ ಕೊಡ್ತಾರೆ, 6 to 7 ಪಾಯಿಂಟ್ಸ್ಗಳನ್ನ, ಅದನ್ನು ಕಾಪಿ ಮಾಡಿಬಿಟ್ಟು ChatGPTಲಿ ಹಾಕಿ ನೀವೊಂದು ಪ್ರಾಂಪ್ಟ್ನ ಹಾಕಬೇಕಾಗಿರುತ್ತೆ. ಹೇಗೆ ಅಂದರೆ, ಇನ್ಕ್ಲೂಡ್ ಆಲ್ ದಿಸ್ ಪಾಯಿಂಟ್ಸ್, ಲೈಕ್ ಆ ಎಲ್ಲ ಪಾಯಿಂಟ್ಸ್ಗಳನ್ನು ಇನ್ಕ್ಲೂಡ್ ಮಾಡಿಕೊಂಡು ನಮಗೆ ಈ ಒಂದು ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಲಿಪ್ಸ್ಟಿಕ್ ಕೊಟ್ಟಿದ್ದಾರೆ ಅಂದರೆ, ಈ ಲಿಪ್ಸ್ಟಿಕ್ಗೆ ಒಂದು ಇನೋವೇಟಿವ್ ಅಥವಾ ತುಂಬ ಎಂಗೇಜಿಂಗ್ ಬರುವಂಥ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಕೊಡಬೇಕು. ಎಷ್ಟು ಮಿನಿಟ್ಸ್ ಇರಬೇಕು ಅಥವಾ ಎಷ್ಟು ಲೈನ್ಸ್ ಇರಬೇಕು ಅನ್ನೋದನ್ನ ನೀವು ಮೆನ್ಷನ್ ಮಾಡಿ ಹಾಕಿದ್ರೆ, ಯಾವ ಪ್ಲ್ಯಾಟ್ಫಾರ್ಮಿಗೆ ಬೇಕು, ಫಾರ್ ಎಕ್ಸಾಂಪಲ್ ಯೂಟ್ಯೂಬಾ, ಇನ್ಸ್ಟಾಗ್ರಾಮಾ, ಲಿಂಕ್ಡ್ಇನ್ ಅಂತ ನೀವು ಹಾಕಿದ್ರೆ ಅದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡುತ್ತೆ. ಓಕೆನಾ? ಸೊ ಏನು ವರ್ಡಿಂಗ್ಸ್ನ ಯೂಸ್ ಮಾಡಬೇಕು, ನಿಮಗೆ ಇನ್ಸ್ಟಾಗ್ರಾಮ್ಗಾದರೆ ಇಂಟರ್ಫೇಸ್ ಹೇಗಿರಬೇಕು, ಟೈಪಿಂಗ್ ಹೇಗಿರಬೇಕು, ಯಾವ ಕಲರಲ್ಲಿರಬೇಕು, ಕಂಪ್ಲೀಟ್ ಗೈಡ್ ನಿಮಗೆ ಅದು ಕೊಟ್ಬಿಡುತ್ತೆ. ಆ್ಯಸ್ ಇಟ್ ಈಸ್ ನೀವು ಮಾಡಿದ್ರೆ ಸಾಕಾಗುತ್ತೆ, ಅಥವಾ ಅದನ್ನು ಆ್ಯಸ್ ಇಟ್ ಈಸ್ ಸೆಂಡ್ ಮಾಡಿದ್ರೆ ಸಾಕಾಗಿರುತ್ತೆ, ಕಾಪಿ ಪೇಸ್ಟ್ ಮಾಡಿ. ಅಷ್ಟು ಈಸಿಯಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಬಟ್ ಅದಕ್ಕೆ ನೀವು ಸ್ವಲ್ಪ ನಿಮ್ಮ ಟೈಮ್ ಮತ್ತು ನಿಮ್ಮ ಮೈಂಡ್ನ ಕೊಟ್ಟು ನೀವು ಇಲ್ಲಿ ಆ ಪ್ರಾಂಪ್ಟ್ಸ್ನ ಹಾಕಿ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಮಾಡ್ಬೋದಾಗಿರುತ್ತೆ. ಇನ್ನು ವಾಟ್ ಯು ವಿಲ್ ಗೆಟ್ ಅಂತ ನೋಡಿದ್ರೆ, ನಿಮಗೆ ಇಲ್ಲಿ ಕೆಲಸನ ಮಾಡೋದ್ರಿಂದ ನಿಮಗೆ ಏನು ಸಿಗುತ್ತೆ ಅಂತ ನೋಡೋದಾದರೆ, ಆ್ಯಂಡ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಕಂಟೆಂಟ್ ಆ್ಯಂಡ್ ಮಾರ್ಕೆಟಿಂಗ್ ಲೀಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೊಂದು ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಸಿಗುತ್ತೆ, ಹಾಗೆ ಎಕ್ಸ್ಪೀರಿಯನ್ಸ್ ಕೂಡ ನಿಮಗೆ ಆಗುತ್ತೆ ಕಂಟೆಂಟ್ ಮತ್ತು ಮಾರ್ಕೆಟಿಂಗ್ ಲೀಡ್ಸಲ್ಲಿ ಅಂತ ಹೇಳ್ತಿದ್ದಾರೆ. ಇನ್ನು ಮೆಂಬರ್ಶಿಪ್ ಫಾರ್ ಡಿಸೈನರ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಮೆಂಬರ್ಶಿಪ್ ಫಾರ್ ಎಕ್ಸ್ಪೀರಿಯನ್ಸ್ ಡಿಸೈನರ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಬಿಲ್ಡ್ ಅ ಪ್ರೊಫೆಷನಲ್ ಪೋರ್ಟ್ಫೋಲಿಯೋ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೊಂದು ಪೋರ್ಟ್ಫೋಲಿಯೋ ಕೂಡ ಸಿಗುತ್ತೆ, ಐಡೆಂಟಿಫಿಕೇಶನ್ ಸಿಗುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ. ಇಂಥ ಒಂದು ಕಂಪ್ನಿಯಲ್ಲಿ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಅಥವಾ ಕಂಟೆಂಟ್ ಕ್ರಿಯೇಟಿಂಗಲ್ಲಿ ನಾನು ಕೆಲಸ ಮಾಡಿದೆ ಅನ್ನೋ ಐಡೆಂಟಿಫಿಕೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ನೀವು ಅಪ್ಲೈನ ಮಾಡಬೇಕಾದ್ರೆ ನಿಮಗೆ ಪ್ಲಸ್ ಆಗುತ್ತೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಅದರ್ ರಿಕ್ವೈರ್ಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ತುಂಬ ಸಿಂಪಲ್ ಆಗಿದೆ. ಸ್ಟ್ರಾಂಗ್ ಇಂಟ್ರೆಸ್ಟ್ ಇನ್ ಕಂಟೆಂಟ್ ಕ್ರಿಯೇಟಿಂಗ್ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಕಂಟೆಂಟ್ ಕ್ರಿಯೇಟಿಂಗಲ್ಲಿ ಇಂಟ್ರೆಸ್ಟ್ ಇರಬೇಕು ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಗುಡ್ ರಿಟರ್ನ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಚೆನ್ನಾಗಿ ಬರೆಯೋದಕ್ಕೆ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕಾಗಿರುತ್ತೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಬೇಸಿಕ್ ನಾಲೆಜ್ ಫಾರ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಆ್ಯಂಡ್ ಟ್ರೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೊಂದು ಬೇಸಿಕ್ ನಾಲೆಜ್ ಇರಬೇಕಾಗಿರುತ್ತೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳ ಬಗ್ಗೆ, ಲೈಕ್ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ಈ ರೀತಿಯಾದಂಥ ಪ್ಲ್ಯಾಟ್ಫಾರ್ಮ್ಸ್, ಹಾಗೆ ಅದರಲ್ಲಿ ಇರುವಂಥ ಟ್ರೆಂಡ್ಸ್ಗಳೇನು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಐಡಿಯಾ ಇರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕ್ರಿಯೇಟಿವ್ ಮೈಂಡ್ಸೆಟ್ ವಿತ್ ಅಟೆನ್ಷನ್ ಟು ಡೀಟೇಲ್ ಅನ್ನೋದನ್ನ ಕೊಟ್ಟಿದ್ದಾರೆ. ನೀವು ಕ್ರಿಯೇಟಿವ್ ಮೈಂಡ್ಸೆಟ್ ಇರಬೇಕು, ಚಿಕ್ಕ ಚಿಕ್ಕ ಪುಟ್ಟ ವಿಷಯಗಳನ್ನು ಗಮನ ಇಟ್ಟು ಕೆಲಸನ ಮಾಡಬೇಕಾಗಿರುತ್ತೆ. ಇನ್ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಮೀಟ್ ಡೆಡ್ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋಕ್ಕಾಗಬೇಕು, ಹಾಗೆ ನಿಮಗೆ ಒಂದು ಟಾಸ್ಕ್ ಅಥವಾ ಒಂದು ಪ್ರಾಜೆಕ್ಟ್ ಅಥವಾ ವರ್ಕ್ನ ಅಸೈನ್ ಮಾಡಿದ್ಮೇಲೆ ಇಷ್ಟು ಟೈಮ್ ಲೈನ್ ಅಂತ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಲೈಕ್ 1 ವೀಕ್ ಅಥವಾ 2 ವೀಕ್ಸ್ ಅಂತ ಕೊಟ್ಟಿರ್ತಾರೆ, ಅದರೊಳಗೆ ನೀವು ಮಾಡಿ ಮುಗಿಸೋಕ್ಕಾಗಬೇಕು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ನಾಲೆಜ್ ಆಫ್ ಗೂಗಲ್ ಅನಾಲಿಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಗೂಗಲಲ್ಲಿ ನೀವು ಚೆಕ್ ಮಾಡ್ಕೊಬೋದು ಟ್ರೆಂಡಿಂಗ್ಸ್ ಯಾವುದಿದೆ ಏನು ಅನ್ನೋದ್ರದ್ದೆಲ್ಲ. ಸೊ ನಿಮ್ಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಫೇಸ್ಬುಕ್ ಆ್ಯಡ್ಸ್ಗಳು ಹೇಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಐಡಿಯಾ ಇರಬೇಕು ಅನ್ನೋದನ್ನ ಕೂಡ ಕೊಟ್ಟಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸರ್ಚ್ ಇಂಜಿನ್ ಅಥವಾ SEO ಅಂತ ಕೊಟ್ಟಿದ್ದಾರೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸರ್ಚ್ ಇಂಜಿನ್ ಅಂತ ನೋಡಿದ್ರೆ ನಿಮಗೆ ಗೊತ್ತಿರಲೇಬೇಕು ಅನ್ನೋ ನೆಸೆಸಿಟಿ ಏನೂ ಇಲ್ಲ. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ChatGPT ಯೂಸ್ ಮಾಡಿದರೆ ಸೊ ಅದು ನಿಮಗೆ ಕಂಪ್ಲೀಟಾಗಿ ಕೊಟ್ಬಿಡುತ್ತೆ.
ಯಾವ ಟಾಪಿಕ್ಸ್ ಮೇಲೆ ನೀವು ಹಾಕಿ ಎಸ್ ಯು ಅಥವಾ ಸರ್ಚ್ ಇಂಜಿನ್ ಬಗ್ಗೆ ಹಾಕಿದ್ರೆ ಅದೇ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಡುತ್ತೆ. ನೀವು ಅಲ್ಲಿ ನೋಡಿಕೊಂಡು ಆ್ಯಸ್ ಇಟ್ ಈಸ್ ಮಾಡ್ಬೋದಾಗಿರುತ್ತೆ. ಇನ್ನು ಎಕ್ಸ್ಪೀರಿಯನ್ಸ್ ವಿತ್ ಗೂಗಲ್ ಕೀವರ್ಡ್ಸ್ ಪ್ಲಾನರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಗೂಗಲ್ ಕೀವರ್ಡ್ ಪ್ಲಾನರ್ಸು ಕೂಡ ನೀವು ಈಸಿಯಾಗಿ ಚಾಟ್‌ಜಿಪಿಟಿ ಅಥವಾ ಎ ಆ್ಯಪ್ಸ್ಗಳಿಂದ ಮಾಡ್ಕೊಬೋದಾಗಿರುತ್ತೆ. ಇನ್ನು ನಾಲೆಡ್ಜ್ ಟು ಕ್ರಿಯೇಟ್ ಮಾರ್ಕೆಟಿಂಗ್, ಕಂಟೆಂಟ್ ಮಾರ್ಕೆಟಿಂಗ್, ಕ್ರಿಯೇಟಿಂಗ್ ರೈಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ನಾಲೆಡ್ಜ್ ಇರಬೇಕಾಗಿರುತ್ತೆ ಕಂಟೆಂಟ್ ಮಾರ್ಕೆಟಿಂಗಲ್ಲಿ ಹಾಗೆ ಕಂಟೆಂಟ್ ರೈಟಿಂಗಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಟೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬಗ್ಗೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಥವಾ ಗೊತ್ತಿರಬೇಕಾಗಿರುತ್ತೆ. ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಟೂಲ್ಸ್ಗಳ ಬಗ್ಗೆ ಕೂಡ ಗೊತ್ತಿರಬೇಕಾಗುತ್ತೆ. ಲೈಕ್ ಎಡಿಟಿಂಗ್ ಆಗಿರ್ಬೋದು, ಎ ಆ್ಯಪ್ಸ್ಗಳಾಗಿರ್ಬೋದು, ಅಥವಾ ಲಿಂಕ್ಡ್ಇನ್, ನೌಕರಿ, ಅಥವಾ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಈ ರೀತಿಯಾದಂಥ ಆ್ಯಪ್ಸ್ಗಳಲ್ಲಿ ನಿಮಗೆ ಗೊತ್ತಿರಬೇಕಾಗಿರುತ್ತೆ ಅನ್ನೋದು ಅವ್ರು ಹೇಳ್ತಾ ಇದ್ದಾರೆ. ಬೇಸಿಕ್ ಪ್ರೊಫೆಷ್ನಲ್ ಇನ್ MS ಎಕ್ಸೆಲ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ MS ಎಕ್ಸೆಲಲ್ಲಿ ನಿಮಗೆ ಬೇಸಿಕ್ ಪ್ರೊಫೆಷ್ನಲ್ ಆಗಿ ನೀವು ಯೂಸ್ ಮಾಡೋಕ್ಕೆ ಬರಬೇಕು ಅನ್ನೋದೇ ಹೇಳ್ತಾ ಇದ್ದಾರೆ. ಇನ್ನು ಇಯರ್ಲಿ ನಿಮ್ಗೆ ಎಷ್ಟು ಕೊಡ್ತಾರೆ ಅಂದರೆ 2,20,000 2,60,000 ಇಯರ್ಲಿ ನಾವು ಪ್ರೊವೈಡ್ನ ಮಾಡ್ತೀವಿ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. CTC ಬ್ರೇಕಪ್ ಮಾಡಿದರೆ ನಿಮಗೆ ಫಿಕ್ಸ್ಡ್ ಪೇ ಬಂದು 2 lakhs ಇರುತ್ತೆ. ವರ್ಚುವಲ್ ಅಂದರೆ ಇನ್ಸೆಂಟಿವ್ಸ್, ಬೋನಸ್ ಅದು ಬಿಟ್ಟು ನಿಮಗೆ 20,000 ಇಯರ್ಲಿ ನಿಮಗೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಏನಿಲ್ಲ ಅಂದರೂ 19ಇಂದ 22,000 ನೀವು ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ತುಂಬ ಸಿಂಪಲ್ ಆಗಿದೆ. AI ಆ್ಯಪ್ಸ್ಗಳು ಅಥವಾ ಚಾಟ್‌ಜಿಪಿಟಿ ಈ ರೀತಿಯಾದ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಈ ಕೆಲಸನ ನೀವು ಈಸಿಯಾಗಿ ಮಾಡ್ಬೋದು. ಇಲ್ಲ ನಮಗೆ ಐಡಿಯಾಸ್ಗಳಿದೆ ಕೆಲವಷ್ಟು ಅಂದರೆ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ಬೋದಾಗಿರುತ್ತೆ. ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ಟ್ರೆಂಡಿಂಗ್ ಇದೆ ಅದನ್ನು ನೋಡಿಕೊಂಡು ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ನಿಮ್ಗೆ ಯಾವುದೇ ರೀತಿಯಾದಂಥ ಲೈಕ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಏನು ಐಡಿಯಾಸ್ಗಳು ಬರೋಲ್ಲ ಅನ್ನೋ ಪ್ರಾಬ್ಲಮ್ನ ನೀವು ಫೇಸ್ ಮಾಡೋದಿಲ್ಲ. ಒಂದಲ್ಲ ಒಂದು ಐಡಿಯಾಸ್ಗಳು ನಿಮಗೆ ಸಿಗ್ತಾನೆ ಇರುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಅಪ್ಲೈನ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ಅದು ಅಪ್ಲೈ ಆಗುತ್ತೆ. ಏನಾದ್ರು ಫಸ್ಟ್ ಟೈಮ್ ನೀವು ಇಂಟೆನ್ಷನಿಂದ ಅಪ್ಲೈನ ಮಾಡ್ತಿರೋದಾಗಿದ್ರೆ ಇಲ್ಲಿ ನೀವು ರಿಜಿಸ್ಟರ್ ಅನ್ನೋ ಆಪ್ಷನ್ ಮೇಲೆ ಬಂದು ಥರ್ಡ್ ಆಪ್ಷನ್ ರಿಜಿಸ್ಟರ್ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಅಥವಾ ರಿಜಿಸ್ಟರಲ್ಲಿ ಕ್ಲಿಕ್ನ ಮಾಡಿಕೊಂಡು ನೀವು ರಿಜಿಸ್ಟರ್ ಆಗಿ ಆಮೇಲೆ ಅಪ್ಲೈ ನಾವು ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ಗಳನ್ನ ಚೆಕ್ ಮಾಡ್ಕೊತಾನೆ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ನು ಕೂಡ ಮಿಸ್ ಮಾಡದೆ ಡೈಲಿ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾವು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬರ್ತಾ ಇರುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.